ನಿಮ್ಮ ಹೆಸರು? ನಮ್ಮ ಹೆಸರು ಜಗದೇವಪ್ಪ. ಜಗದೇವಪ್ಪ ಅವ್ರೆ, ಏನಾಗಿದೆ ಇದು ಹೊಲ್ದಾಗ? ನೋಡಿ ಸರ್, ಎಲ್ಲ ಒಣಗಿ ಹೋಗ್ಬಿಟ್ಟದ್ರಿ ಸರ್. ಎಲ್ಲ ಇಲ್ಲಿ ತನಕ ಗಳಿ ಚಲೋ ಬಂದೈತ್ರಿ. ಏನು ಎಲ್ಲ ಗಳೆ ಹೊಡೆದಿವಿ, ಗಾಡಿ ಹೊಡೆದಿವಿ, ಎಲ್ಲ DAP ಹಾಕಿವಿ, 3 ಟ್ರಿಪ್ ಎಣ್ಣೆ ಹೊಡೆದಿವಿ. ಹೂವು ಪರ್ಚಕ್ಕೆ ಹೂವು ಬಂದಿತ್ತು ಸರ್. ಹೂವು ಅದು ಎಲ್ಲ ಬಂದ ಟೈಮ್ನಾಗ ಈಗ ಲಾಸ್ಟಿಗೆ ಇನ್ನೊಂದು ಥೋಡೆ ಇಂದಾಗ ಇದು ಆತು ನಾಟಿಗೆ ಎಲ್ಲ ಕಂಪ್ಲೀಟ್ ಒಣಗಿಬಿಟ್ಟದ್ರಿ ಸರ್. ಇದಕ್ಕೇನು ನೆಟ್ಟೆ ಹೋಗಿದ್ರು ರೋಗ ಅಂತಾರೆ ಹಿಂಗಂತ ಏನದ ಸರ್? ಏನು ನೆಟ್ಟೆನೇ ಪೂರ ನೆಟ್ಟೆನೇ ಅದ ರೀ ಸರ್. ನೆಟ್ಟೆ ಹೋಗ್ಬಿಟ್ಟದ್ರಿ, ಬೀಜನೇ ರೀ ಪೂರ ಒಟ್ಟು 10 ಒಣಗ್ಯದ. ಇದು ನಮ್ಮ ಕಲಬುರಗಿ ಜಿಲ್ಲೆಯ ರೈತರ ಸಮಸ್ಯೆ. ಇಡೀ ಗುಲ್ಬರ್ಗದೊಳಗೆ ತೊಗರಿ ಅಂತಕ್ಕಂಥದ್ದು ಭಾಳ ಪ್ರಮುಖವಾಗಿರ್ತಕ್ಕಂಥ ಬೆಳೆ ಆಗಿರ್ತಕ್ಕಂಥದ್ದು. ಏನು ಜಿಯೋ ಟ್ಯಾಗ್ ಸಿಕ್ಕಿರ್ತಕ್ಕಂಥ ಬೆಳೆ ಅಂತಲೂ ನಾವು ಹೇಳ್ತೀವಿ. ಆದರೆ ಈ ವರ್ಷ ಉತ್ತಮವಾಗಿರ್ತಕ್ಕಂಥ ಮಳೆಯಾಗಿ ಒಳ್ಳೆ ಬೆಳೆ ಬಂದಿದೆ, ಒಳ್ಳೆ ಆದಾಯ ಬರ್ತದೆ ಅಂತಕ್ಕಂಥ ಸಂದರ್ಭದೊಳಗೆ, ಇನ್ನೇನು ಕೈಗೆ ಬರ್ತಕ್ಕಂಥ ಸಂದರ್ಭದೊಳಗೆ ಸಂಪೂರ್ಣವಾಗಿ ತೊಗರಿ ನೆಟ್ಟೆ ಹೋಗಿ ನಿಂತಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಇಂಥ ಸಂದರ್ಭದೊಳಗೆ ಏನು ನಮ್ಮ ರಾಜ್ಯದ ಕೃಷಿ ಇಲಾಖೆ ಇದೆ, ಕೃಷಿ ಇಲಾಖೆ ಅಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು, ಕೃಷಿ ಇಲಾಖೆ ಸಂಪೂರ್ಣವಾಗಿ ರೈತರ ನೆರವಿಗೆ ಧಾವಿಸಬೇಕು. ಇಲ್ಲೇ ಇದ್ದರೆ ಇಡೀ ರೈತರು ಸಂಪೂರ್ಣವಾಗಿ ಸಂಕಷ್ಟದೊಳಗೆ ಸಿಗಿಬೀಳ್ತಾರೆ ಅಂತಕ್ಕಂಥದ್ದನ್ನು ನಾವು ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೀವಿ. ನಾವು ಈಗಾಗಲೇ ಈ ಹೊಲದಲ್ಲಿ ಗಮನಿಸ್ಬೋದು. ಇದೇ ರೀತಿ ನಮ್ಮ ಜಿಲ್ಲೆಯ ಬಹುತೇಕ ತೊಗರಿ ಬೆಳೆದಿರ್ತಕ್ಕಂಥ ರೈತರು ಸಂಕಷ್ಟದಲ್ಲಿದ್ದಾರೆ. ತಮ್ಮ ಸಂಕಷ್ಟವನ್ನು ತಮ್ಮದೇ ಭಾಷೆಯೊಳಗೆ ಇಲ್ಲಿನ ರೈತರಿಗೆ ಹೇಳ್ತಾ ಇದ್ದಾರೆ. ಇದನ್ನು ನೀವು ನಮ್ಮ ರೈತರ ಭಾಷೆದೊಳಗೆ ಹೇಳ್ರಿ, ನಿಮ್ಗೆ ಏನು ತ್ರಾಸ ಆಗ್ಯದ ಅದನ್ನು ದಯವಿಟ್ಟು ಹೇಳ್ಕೊಡ್ರಿ. ಏನು ತ್ರಾಸ ಇಲ್ಲ ಸರ್, ಎಲ್ಲ ಇಡ್ಡಿ ರೊಕ್ಕ ಎಲ್ಲ ಇಲ್ಲಿ ಲಾಗೋಡಿ ಮಾಡಿ ಖಾಲಿ ಆಗ್ಯದ್ರಿ. ಈಗ ಏನು ಬರತಕ್ಕಂಥ ಬೆಳೆ ಪೂರ ಲಾಸ್ ಆಗಿಬಿಟ್ಟು ಸರ್. ಈಗ ಏನು ಇದಕ್ಕೆ ಸರ್ಕಾರ ಏನ್ರಿ ನಮಗೆ ಸಹಾಯಧನ ಕೊಟ್ಟರೆ ಕರೆಕ್ಟ್ ಆಯ್ತು ರೀ. ಇದಕ್ಕೆ ಏನು ಸೂಕ್ತ ಪರಿಹಾರ ಕೊಡ್ಬೇಕು ರೀ. ಒಂದು 5 ಎಕರೆ ಅದ ರೀ. ಏನು ಪೂರ ಏನಾಗತ್ತಿಲ್ಲ ಸರ್, ಎಲ್ಲ ಕಂಪ್ಲೀಟ್ ಒಣಗಿಬಿಟ್ಟದ್ರಿ. ಈಗ ಒಣಗಲಿಲ್ಲ ಅಂದ್ರೆ 1 ವರ್ಷ ನಾವು ಜೀವನ ಹೆಂಗೆ ನಡಿಬೇಕು ಸರ್ ನೋಡಿದ್ರೆ ಪೂರ ಕಂಪ್ಲೀಟ್ ಇದಾಗಿಬಿಟ್ಟದ್ರಿ ಈ ಸದ್ಯಕ್ಕೆ. ಹಾಗಾಗಿ ಇವ್ರುಗಳನ್ನು ಕೇಳಿ ರೈತರು ಸಂಪೂರ್ಣವಾಗಿ ಸಂಕಷ್ಟದಲ್ಲಿದ್ದಾರೆ, ತೊಗರಿ ಬೆಳೆದಿರ್ತಕ್ಕಂಥ ರೈತರು. ಹಾಗಾಗಿ ಏನು ಈ ಕೂಡಲೇ ಸರ್ಕಾರ ಇವ್ರು ನೆರವಿಗೆ ಧಾವಿಸಬೇಕು. ಇವರಿಗೆ ಪ್ರತಿ ಎಕರೆಯಂತೆ ಪರಿಹಾರ ಕೊಡಬೇಕು. ಜೊತೆಗೆ ಏನು ವಿಮಾ ಕಂಪ್ನಿಗಳಿದ್ದಾವೆ, ವಿಮಾ ಕಂಪ್ನಿಗಳ ಮೂಲಕ ವಿಮೆಯನ್ನು ಜಾರಿಗೆ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತೇವೆ. ಇದೇ ಸಂದರ್ಭದೊಳಗೆ ನಮ್ಮ ಜೊತೆಗೆ ರೈತ ಸಂಘದ ನಾಯಕರಿದ್ದಾರೆ. ಅವರು ಕೂಡ ಬೇರೆ ಬೇರೆ ಹೊಲಗಳಲ್ಲಿ ಹೋಗಿ ಏನು ಭೇಟಿ ಕೊಟ್ಟು ಬಂದಿರ್ತಾರೆ. ಅವರು ಕೂಡ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ವಿಷಯವನ್ನು ಹೇಳ್ತಾರೆ. ಇಲ್ಲಿ ಎಂಡ್ ಮಾಡ್ತಮ್ಮ.